கவன உருவவா எத்தைன மக்கவா இப்ப தெய்வ பிரிவுகளே ஸ்ரீராமர்னு அவதார காலம் ಮುಡಿದಿಂದಾಡು ಶ್ರೀರಾಮರು ಕೂಡ ಇದ್ದ ದೈವ ಪಿರಿವಿಗಳೆಲ್ಲ அடுத்த ಅವತಾರಗಾಯಿ ಅಪ್ಪರ ಜನ್ಮ ಕಾತಿದ್ದರು. ಅದೇ ಮಾಕೆ ಶ್ರೀರಾಮರು ಕೂಡ ಇದ್ದ ಅಯೋಧ್ಯ ವಾಸಿಗಳೆಲ್ಲ ಆ ಪಿರವಿನೊಗೆ ಸೂರ್ಯವಂಶನೊಗೆ ಹುಟ್ಟಿದಲಿಯೋ அடுத்த ಯುಗಾಂಬ ದ್ವಾಪರ ಯುಗನೊಗೆ ಚಂದ್ರವಂಶನೊಗೆ ಯಾದವರ ಕುಲನೊಗೆ ಹುಟ್ಟಿದರು. அதாவது யாதவர் குலாந்தல இடையர் குಲ ಅಂಬುದುತ್ತ ಅರ್ಥ. ಅದೇ ಮಾಕೆ ಶ್ರೀರಾಮರು ಕೂಡ ದಂಡಕಾರುಣ್ಯ ಕಾಡು ಬನದೋಗಿದ್ದ ಋಷಿಗಳು ಮುನಿವರುಗಳು ಋಷಿ ಪತ್ನಿ ಎಂಬ ಅಮ್ಮನವಕ ಎಲ್ಲ ಮಥುರಾ ದೇಶನೋಗೆ ಯಮುನಾ ನದಿ ಹಳ್ಳ ಕರೆಯೋಗೆ ಬದುಕುವ ಗೋಕುಲಾಂದು ಏಗುವ ಆ ದನ ಮೇಸುವ ಕೊಲಗ ಹುಟ್ಟಿದರು. ಅಲ್ಲಿಯ ಯಮುನಾ ಹಳ್ಳವ ಸುತ್ತಿ ನೆರೆಯ ಗ್ರಾಮ ಹಟ್ಟಿತ್ತು. ಈ ಮಕ್ಕ ಎಲ್ಲಾವೇ ಗೋಪಿ ಗೋಪಾಲರು ಇಳ್ತಾ ಇದನ್ನ ಗೋಕುಲ ಭೂಮಿ, ವ್ರಜ ಭೂಮಿ, ಗೋವರ್ಧನಗಿರಿ, ಬೃಂದಾವನ, ಮಹಾವನ, ಬರ್ಸಾನ, ಬ್ರಹ್ಮಗಿರಿ ಎಂದರು. ಗೋಪಿ ಎಂಬುದಕ್ಕೆ ಅರ್ಥ ದನವ ಮೇಸಿ ಹಾಲು ಕರೆದು ಸೆಗಣಿ ಎತ್ತಿ ಅದನ್ನ ತಟ್ಟಿ ಬರಂಡ ಸೆಗಣಿ ಮಾಡಿ ಕರದ ಹಾಲ ಹೆಪ್ಪಟ್ಟಿ ಮೊಸರು ಮಾಡಿ ಬೆಣ್ಣೆ ಸೋರಿದು ಅದನ್ನ ಕಾಸಿ ತುಪ್ಪ ಮಾಡಿ ರಾಜರೆಲ್ಲಾಗ ಕೊಡುತ್ತಾ ಗೋಪಿಯರುಗಳನ್ನ ಗೆಲ್ಚ. ಅದೇ ಮಾಕೆ ಮನೆ ಮಕ್ಕವ ನೋಡಿ ಕೊಟ್ಟಾಯಿಗೆ ಹೋಯಿ ಗೋ ಎಂಬ ದನಗ ನೀರಟ್ಟಿ ಧೂಪವ ಹೋಗುತ್ತೋ ಎಲ್ಲಾವ ಸುತ್ತಪತ್ತವ ಬೀಪುದುತ್ತಾ ಅವಕರ ಒಂದೊಂದು ಜನನ ಸೇವೆ. ಅದೇ ಮಾಕೆ ಗೋಪಾಲ ಎಂಬನೆ ದನವ ಮೇಸುವವಕ ದನವ ಕಾಪವಕ ಎಂಬುದುತ್ತ ಅರ್ಥ. ಗೋಪಾಲರುಗಳೆಲ್ಲ ದನವವು ಎಮ್ಮೆಯವು ಒರುಕುದೊಂದು ಸಂತುಗೆಟ್ಟ ಮೇಸಿ ಅದಗ ಕೋನೀರು ಕೊಟ್ಟು ಅದನ್ನು ಸಿಂಗರ ಮಾಡಿ ಕೊಟ್ಟಾಗಿ ಎತ್ತಿನ ಬಂದು ಕಟ್ಟಿ ಸಾಕುದುತ್ತ ಅವಕರ ಎಂದು ಮಾಡುವ ಸೇವೆ ಎಂಬ ಗೆಲ್ಚ. ಬೇಯಿಲ್ಲ ಬಸವಣ್ಣನ ಒಂದೊಂದು ಜನವು ಮುಂದಾಡು ಹಿಂದಾಡು ಮುಟ್ಟಿ ಸೋಮಿಯನ್ನು ಅದನ್ನ ಕಾಲು ದೂಸಿಯ ನೊಸುಲುಗ ಹೂಸು ಕೊಟ್ಟಾಯಿಗೆ ಹೋಯಿ ಸೆಗಣಿಯ ಗಮುಲ ಮೂಸು ಅದನಾಂದ ಮೈಗ ಸಿಕ್ಕಿರ ಅಪ್ಪರ ಆಯುಸೊಂದು ಹೇಗಿದ ದೈವ ಪಿರಿವಿಗಳೇ. ನಾಗಿ ತುಂಬಿದ ಗವದ ಸೋಮಿ ಗೋಪಿ ಗೋಪಾಲರುಗಳನ್ನ ಪತ್ತಿ ಇನ್ನು ಅಪ್ಪರ ಹೇಗಿನೇ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.